ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಲಾಡಿ ಚಡ್ಡಿಯನ್ನು ಅಥವಾ ಪಟಾಪಟಿ ಚಡ್ಡಿಯನ್ನು ಯಾವ ರೀತಿ ಕಟ್ ಮಾಡೋಂಥ ಈ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ಒಂದು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚಡ್ಡಿಯ ಲೆಂತ್ ಬಂದು 16 ಇಂಚಿದೆ. ನೋಡಿ, ಕೆಳಗಡೆಗೆ ನಾನು ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊತಾ ಇದ್ದೀನಿ. ಮೊದಲಿಗೆ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, 16 ಇಂಚಿದೆ. ಕೆಳಗಡೆಗೆ ನಮಗೆ ಪಟ್ಟಿಗೋಸ್ಕರ 2 ಇಂಚು ಒಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಕೆಳಗಡೆ ಬಾಟಮ್ ಪಟ್ಟಿಗೋಸ್ಕರ. ಹಾಗೆ ಮೇಲ್ಗಡೆ ಲಾಡಿ ಹಾಕ್ತೀವಲ್ಲ ಆ ಪಟ್ಟಿಗೋಸ್ಕರ 16 ಇಂಚಿಗೆ ಒಂದು ಮಾರ್ಕು ಪ್ಲಸ್ ಒಂದು 2 ಇಂಚು, ಟೋಟಲ್ 4 ಇಂಚು ಆ್ಯಡ್ ಮಾಡ್ಕೋಬೇಕು. ನೀವು ಯಾವುದೇ ಮೆಜರ್ಮೆಂಟ್ ಆಗಲಿಲ್ಲ ಅಂತೂ. ನೋಡಿ, 2 ಇಂಚು ನಾನು ಈ ಲಾಡಿ ಹಾಕ್ತೀವಲ್ಲ ಕಸಿನ, ಅದನ್ನ ಹಾಕ್ಲಿಕ್ಕೋಸ್ಕರ ಪಟ್ಟಿ ಮಾಡಲಿಕ್ಕೆ 2 ಇಂಚು ಬಿಡ್ತಿದ್ದೀನಿ. ಕೆಳಗೆ ಬಾಟಮ್ ಪಟ್ಟಿ 2 ಇಂಚು, ಟೋಟಲ್ 4 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲಲ್ಲಿ ಬಂದು 16 ಇಂಚು ಟೋಟಲ್ ನಮಗೆ ಲೆಂತ್ ಬೇಕು, ಅದಕ್ಕೆ 4 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಮಗೆ ಸೊಂಟದ ಅಳತೆ ಬಂದು ಇದು 40 ಇದೆ. 40ಅನ್ನು 4 ಡಿವೈಡ್ ಮಾಡಿದರೆ ನಮಗೆ 10 ಇಂಚ್ ಆಗುತ್ತೆ. ನೋಡಿ, 40ಅನ್ನು 10 ಇಂಚ್ ಆಗುತ್ತೆ. ಆ ಸೈಜ್ಗೆ ನಾವು ನೋಡಿ 10 ಇಂಚು ಪ್ಲಸ್ ಒಂದು 3 ಇಂಚು ಎಕ್ಸ್ಟ್ರಾ ಇಡ್ಬೋದು. ನೋಡಿ, ಒಂದು 3 ಇಂಚು ಎಕ್ಸ್ಟ್ರಾ ಲೂಸನ್ನು ಇಟ್ಕೋಬೇಕು. ಯಾಕಂದರೆ ಲಾಡಿ ಹಾಕೋದ್ರಿಂದ 3 ಇಂಚು ಇಲ್ಲಾಂದರೆ 2.5 ಇಂಚ್ ಕೂಡ ಇಡ್ಬೋದು. ಲೂಸ್ ಇದ್ದರೆ ಏನು ತೊಂದರೆ ಇಲ್ಲ. ಹಾಗಾಗಿ ನಾನು 2.5 ಇಂಚ್ ಇಟ್ಟಿದ್ದೀನಿ. ಇದಕ್ಕೆ ಟೋಟಲ್ ಬಂದು 12.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ನಮಗೆ ಸೀಟ್ ಲೆಂತ್ ಬಂದು ಇದು ಫ್ರೀಯಾಗಿ ಇರಬೇಕು. ಹಾಗಾಗಿ ನಾನು 10.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, 11 ಇಂಚಿದೆ, 10.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲ ಅಂದರೆ 11 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಯಾಕಂದರೆ ಫ್ರೀ ಇದ್ದಷ್ಟು ಬೆಟರ್ ಇರುತ್ತೆ ಲಾಡಿ ಚಡ್ಡಿ ಆಗಿರೋದ್ರಿಂದ. ನೋಡಿ, ನಮಗೆ ಲೂಸ್ ಬಂದು ಅಲ್ಲಿಗೆ 15.5 ಒಂದು 31 ಇಂಚ್ ಇಡ್ಬೋದು. ನೋಡಿ, 15.5ಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಲೂಸ್ ಬಂದು ಕೆಳಗಡೆ ಬಾಟಮ್ ಬಂದು 26 ಇಂಚಿದೆ. 26 ಒಂದು 13 ಆಗುತ್ತೆ. ನಾವಿಲ್ಲಿ ಮಾರ್ಜಿನನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಿಚಿಂಗ್ ಮಾರ್ಜಿನನ್ನು ಬ್ಯಾಕ್ ಪಾರ್ಟಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇದು ರೆಡಿ ನಮಗೆ ಬಂದುಬಿಡುತ್ತೆ ಸೈಜು. ಇದೇನು ಲೂಸ್ ಇರುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ಸ್ವಲ್ಪ ಲೂಸ್ ಇದ್ದರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಅವ್ರಿಗೆ. ನೋಡಿ, ಇದನ್ನು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ನಿಮಗೆ ಪಾಕೆಟ್ ಮಾರ್ಕಿಂಗ್ ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ 1 ಪೀಸ್ ಪಾಕೆಟನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ತುಂಬ ಈಸಿ ಅದು. ನೋಡಿ, ಇಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟು. ಇವಾಗ ಪಾಕೆಟನ್ನು ಮಾರ್ಕ್ ಮಾಡ್ಕೊಂಡು ನೋಡಿ, ಕೆಳಗಡೆ ಇದು ಬಾಟಮ್ ಫೋಲ್ಡ್ ಆಗುತ್ತೆ. ಈ ರೀತಿ 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಕೂಡ ಈ ರೀತಿ ಫೋಲ್ಡ್ ಆಗುತ್ತೆ. ಇದನ್ನು ಫೋಲ್ಡ್ ಮಾಡ್ಕೊಂಡು ನಾವು ಪಾಕೆಟಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿದರೆ ಇಲ್ಲಿವರೆಗೂ ಬರುತ್ತೆ. ಇದು ಒಂದು 1/2 ಇಂಚು ಡೌನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನೋಡಿ, ಇಲ್ಲಿ 2 ಇಂಚಿಗೆ ಆ ಲೈನಿಂದ 2 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. 6.5 ಇಂಚು ನಮಗೆ ಪಾಕೆಟ್ ಸೈಜ್ ಬೇಕು ಕೈ ಹಾಕಲಿಕ್ಕೆ. ಹ್ಯಾಂಡ್ ಫ್ರೀಯಾಗಿ ಹೋಗ್ಬೇಕಲ್ಲ, ಹಾಗಾಗಿ 6.5 ಇಂಚು ಇಟ್ಟರೆ ಬೆಟರ್ ಆಗುತ್ತೆ. ನೋಡಿ, ಈ ಸೈಜ್ ನಾನು ಏನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಸೈಜ್ ನಮಗೆ ಬಟ್ಟೆ ಬೇಕು. 1 ಪೀಸು, 1 ಪಾಕೆಟ್ಗೆ ಒಂದು ಪೀಸ್ ಬಟ್ಟೆ ಬೇಕು. ಹಾಗಾಗಿ ನೋಡಿ, ಇಲ್ಲಿ ನಾವು ಏನು 6.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಇವಾಗ ಏನು ನಾವು 6.5 ಇಂಚ್ ಕಟ್ ಮಾಡಿದ್ವಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಿಷ್ಟೇ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಿಮಗೆ 1 ಪೀಸ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಬಿಟ್ಕೊಂಡು ಅದ್ರ ಮೇಲೆ 1 ಪೀಸನ್ನು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡಿ, ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ಇಲ್ಲಿ ನಮಗೆ ಸೈಡಲ್ಲಿ 2 ಇಂಚು ನಾವು ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನೀವು ಮತ್ತೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ಆ ಅಳತೆಗೆ ಅದನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಆ್ಯಸ್ ಇಟ್ ಈಸ್ ಕಟ್ ಮಾಡೋಣ. ಹಾಗೆ ನೋಡಿ, ಇಲ್ಲಿ ಮೇಲ್ಗಡೆಗೆ ನಾವು ಒಂದು 3 ಇಂಚು ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ನಿಮಗೆ ಇದು ಕರೆಕ್ಟಾಗಿ ಕೂರಲ್ಲ. ಇಲ್ಲಿ ನೋಡಿ, 3 ಇಂಚ್ ಇಡ್ತಾಯಿದ್ದೀನಿ ನಾನು. ಈ ಸೈಜ್ಗೆ 3 ಇಂಚ್ ಇಡಬೇಕು. ನೋಡಿ, ಇಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕೋಣ. 3 ಇಂಚು ಕ್ರಾಸ್ ಇಟ್ಟಿದ್ದೀನಿ. ನೀವು ಈ ಸೈಜ್ಗೆ 3 ಇಂಚ್ವರೆಗೂ ಇಡ್ಬೋದು. ನೋಡಿ, ಇದು ಬ್ಯಾಕ್ ಸೈಡ್ ನಾನು ಹೇಳ್ತಾಯಿದ್ದೀನಿ ನಿಮಗೆ. ಇದನ್ನು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಂಡು ಇವಾಗ ಆ್ಯಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೋಬೋದು. ಇದು ಚಡ್ಡಿ ಕಟಿಂಗು.
ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕಡೆ ಇದಕ್ಕೆ ಏನಂತಾರೆ, ನಿಮ್ಮದು ಯಾವ ಡಿಸ್ಟಿಕ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಕರ್ನಾಟಕದಾದ್ಯಂತ ತುಂಬ ಟೈಪಲ್ಲಿ ಇದನ್ನು ಕರೀತಾರೆ. ಲಾಡಿ ಚಡ್ಡಿ ಅಂತಾರೆ, ಪಟಾಪಟಿ ಚಡ್ಡಿ ಅಂತ ಕರೀತಾರೆ, ತುಂಬ ಇದೆ. ನೋಡಿ ಇದು ಬ್ಯಾಕ್ ಪಾರ್ಟ್ ಕಟಿಂಗು. ನೋಡಿ ಪಾಕೆಟ್ಗೆ ನಮಗೆ ಇಲ್ಲಿ ಉಳಿದಿದ್ದೆಲ್ಲ ಇದೇ ಬಟ್ಟೆಯನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ ಸ್ವಲ್ಪ ನಾವು ಸೀದಾ ಮಾಡ್ಕೊಳ್ಳೋಣ. ಈ ರೀತಿ ಇದು ಕೆಳಗಡೆ ಅಗಲ ಜಾಸ್ತಿ ಇದೆ, ಇದನ್ನು ಚೂರು ಕಟ್ ಮಾಡ್ಕೊಳ್ಳೋಣ ಅಗಲನ. ನೋಡಿ ಇದರಲ್ಲಿ 2 ಪೀಸ್ ಇದೆ. ನಾನು ನಿಮಗೆ ಈ ರೀತಿ ಇಟ್ಟು ತೋರಿಸ್ತೀನಿ ಒಂದ್ಸರಿ ಪಾಕೆಟನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ ಇವಾಗ ಅದು ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 1 ಪೀಸ್ ಮಾತ್ರ ತಗೊತೀನಿ. ನೋಡಿ ಈ ರೀತಿ ಇದನ್ನು ಸ್ಟಿಚ್ ಮಾಡ್ತೀವಿ. ಸ್ಟಿಚ್ ಮಾಡ್ಕೊಂಡು ನಂತರ ಇದನ್ನು ಒಳಗಡೆಗೆ ಇಟ್ಟು 1 ಪೀಸನ್ನು ನೋಡಿ ಈ ಥರ ಸ್ಟಿಚ್ ಮಾಡಿ ಇದನ್ನು ಫೋಲ್ಡ್ ಮಾಡ್ಕೊಂಡು ನಂತರ ಇದನ್ನು ಈ ರೀತಿ ಇಟ್ಟು ನಾವು ಇದ್ರ ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಡಬೇಕು. ಇವೇನು ಪೀಸ್ ಇಟ್ಟಿದ್ದೀವಲ್ಲ ನಾವು ಅದನ್ನು ಆ ಪೀಸಿಗೆ ಅದನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಬಿಟ್ಕೋಬೇಕು. ಆವಾಗಲೇ ಪಾಕೆಟ್ ಈ ಥರ ಕಾಣುತ್ತೆ ನಮಗೆ. ಆವಾಗ ನಾವು ಬ್ಯಾಕ್ ಪಾರ್ಟನ್ನು ಒಂದು ತೆಗೆದುಕೊಂಡು ಅದ್ರ ಮೇಲೆ ಇಟ್ಟು ಆ ಪಾಕೆಟ್ ಸೈಜ್ ಏನು 6.5 ಇಂಚ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಮಾತ್ರ ಪಾಕೆಟಿಗೆ ಟಚ್ ಆಗಬಾರ್ದು ಸ್ಟಿಚ್ಚು. ನೋಡಿ ಈ ಥರ ಇಟ್ಕೊಂಡು ನಾವು ಅದನ್ನು ಸ್ಟಿಚ್ ಬಿಡಬೇಕು. ಪಾಕೆಟಿಗೆ ಟಚ್ ಆಗಿರಬಾರ್ದು 6.5 ಇಂಚಿಗೆ. ಕರೆಕ್ಟಾಗಿ ನೀವು ಎಡ್ಜಿಗೆ ಪಾಯಿಂಟಿಗೆ ಸ್ಟಿಚ್ ಬಿಟ್ಬಿಟ್ರೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಪಾಕೆಟ್ ಮಾತ್ರ ಉಳಿಯುತ್ತೆ, ಆವಾಗ ಪಾಕೆಟ್ ಕೂಡ ರೆಡಿ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.